ನಮಸ್ತೆ ಎಲ್ರಿಗೂ. ಇವತ್ತಿನ ನನ್ನ ಡೇ ಹೇಗಿದೆ ಅಂತ ನಾನು ನಿಮಗೆಲ್ಲ ತೋರಿಸ್ತೀನಿ. ಆಲ್ರೆಡಿ ನಮ್ಮ ಡೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಈಗ ಟೈಮು 11:30 ಆಗಿದೆ. ನಮ್ಮ ಜೊತೆ ಒಂದಿಬ್ಬರು ಬಂದಾರ ಇವತ್ತು ಮನೆಗೆ. ಅವ್ರು ಯಾರಂದ್ರೆ ಒಬ್ಬಾಕಿ ತನವಿ, ಇನ್ನೊಬ್ಬಾಕಿ ಜಾನವಿ. ಅವರಿಬ್ರು ತೋರಿಸ್ತೀನಿ. ತೋರಿಸ್ಬಿಟ್ಟು ಆಗ್ಬಿಟ್ಟಿದೆ, ಪರವಾಗಿಲ್ಲ ನೋಡಿ. ಇವರಿಬ್ರು ಯಾವಾಗ ಹೋಗ್ತಾರೆ ಅಂತ ಕಾಯಕತ್ತೀನಿ. ಇವತ್ತಿನ ಡೇ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್. ಅಡ್ಜಸ್ಟ್ ಮಾಡೋದ್ಬಿಟ್ಟು ನಮ್ಮನ್ನ ಅಡ್ಜಸ್ಟ್ ಮಾಡಕ್ ಬರಾಕತ್ತಾಳ. ಇವ್ರು ಬರೀ ಕಿಸಿಯೋದು. ಹಸಿವಾಗುತ್ತಿರುವ ಕಾರಣ ನಾನು ಅವಲಕ್ಕಿಯನ್ನು ಹಾಕಿಕೊಂಡು ಬರುತ್ತೇನೆ. ವೇಟ್ ಫಾರ್ ಅ ಮಿನಿಟ್. ನೋಡಿ ನಾನೀಗ ಸ್ನಾನ ಮಾಡಬೇಕು. ಸ್ನಾನ ಮಾಡಬೇಕಾದ್ರೆ ನನಗೆ ಪಾಪು ಇದೆ. ಆ ಪಾಪುನ ನೋಡ್ಕೊಳ್ಳೋಕ್ಕೆ ಒಂದು 3 ಜನ ಇದ್ದಾರೆ. ಆ 3 ಜನ ಕೈಯಲ್ಲಿ ಬಿಟ್ಟು ನಾವು ಹೊರಡ್ತೀನಿ. ನಾನು ತೊಟ್ಟಲ್ದಾಗ ಪಾಪು ಹಾಕ್ತೀನಿ. ನೀವೆಲ್ಲರೂ ಚೆನ್ನಾಗಿ ನೋಡ್ಕೋಬೇಕು, ಆಯ್ತಾ? ಓಕೆ ಜಾನ್. ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಬಾಯ್. ಬಂದಮೇಲೆ ಪಾಪುನು ಜಳಕ ಮಾಡಿಸಿ ಅದಕ್ಕೂ ರೆಡಿ ಮಾಡಿ ನಾನು ಮಲಗಿಸಿದೆ. ಇವರು ಹೋಮ್ವರ್ಕ್ ಬರೆಯೋ ಥರ ಫುಲ್ ನಾಟಕ ಮಾಡ್ತಿದ್ದಾರೆ. ಹಾಲಿಡೇ ಹೋಮ್ವರ್ಕ್ ಮಾಡಕ್ಕೆ ಬರೋರು ಅದೇನು ಮಾಡ್ತಿದ್ದಾರೆ ಏನೋ, ಬರೀ ಈಗ ವಿಡಿಯೋ ಅಂತ ಹೇಳಿ ಹಿಂಗೆ ಬಂದು ನೋಡಕ್ಕೆ ಬರೋರು. ನೆಕ್ಸ್ಟು ಫುಲ್ ಹೊಟ್ಟೆ ಸ್ವಾಗತತಿ. ನಮ್ಮ ತಂಗಿ ಅವರು ರೈಸ್ ಮಾಡು ಅಂದರೆ ಮಾಡುವಲ್ರು. ನೋಡ್ರಿ ಹೊಟ್ಟೆ ಸ್ವಾಗತಿ. ನೆಕ್ಸ್ಟ್ ಊಟ ಮಾಡಬೇಕು. ಊಟ ಮಾಡಿ ತಿಂದು ಮನೆಗೆ ಬೇಕು. ಸೊ ನಾನೀಗ ಹೋಮ್ವರ್ಕ್ ಮಾಡತ್ತೀನಿ. ನನಗೆ 16 to 20 ಟೇಬಲ್ಸ್ ಗೊತ್ತಿಲ್ಲ. ಸೊ ನನಗೆ ಗಾಯತ್ರಕ್ಕೆ ಹೆಲ್ಪ್ ಮಾಡ್ತಾಳೆ ಅದು. ಸೊ ಈಕಿ ವೇಸ್ಟ್ ಬಾಡಿ ಏನೋ ಮಾಡತ್ತಾಳ. ನೋಡೋಣ ಏನು ಟೇಬಲ್ಸ್ 9 ಟೇಬಲ್ಸ್. ಸೊ 1 ಟೇಬಲ್ ಇಲ್ಲ, 2 ಟೇಬಲ್ ಇಲ್ಲ, ಡೈರೆಕ್ಟ್ 9 ಟೇಬಲ್. ಇದಕ್ಕೆ ವೇಸ್ಟ್ ಬಾಡಿ. ಇಲ್ಲ, ನಂಗೆ ಬರಂಗಿಲ್ಲ, ಅದಕ್ಕೆ ಮಾಡಾತೀನಿ. ಒಣ ಅವಲಕ್ಕಿ ನಮ್ಮ ಅವ್ವ ಮಾಡಿದ್ದಾರೆ. ಸಖತ್ತಾಗಿದ್ದಾವೆ. ಪುಟಾಣಿ. ಇವು ಪುಟಾಣಿ. ನನಗೆ ಅವಲಕ್ಕಿನಾಗಿನ ಪುಟಾಣಿ ಭಾಳ ಇಷ್ಟ. ಅದಕ್ಕೆ ಫಸ್ಟ್ ಹೋಮ್ವರ್ಕ್ ಬರೀ ಪುಟಾಣಿ. ಸರಿ ನಿಮಗೂ ಬೇಕಾದ್ರೆ ಕಮೆಂಟ್ ಮಾಡಿ ಕೊರಿಯರ್ ಮಾಡ್ತಾಳೆ. ಕೊರಿಕಿನೇ ಕೊಟ್ಟು ಕಳಿಸ್ತೀನಿ. ಇವಳನ್ನು ಕೊಟ್ಟು ಕಳಿಸ್ತೀನಿ, ಅಡ್ರೆಸ್ ಕಳಿಸ್ತೀನಿ. ಇವಳು ಕೊರಿಯರ್ ತಿನ್ನೋದಲ್ಲ. ಸೊ ನಮ್ಮ ಗಾಯತ್ರಿ ಅಕ್ಕ ವಿಡಿಯೋನಾಗ ಇವತ್ತು ಬರೋಂಗಿಲ್ಲ, ಬರೀ ವಿಡಿಯೋ ಮಾಡ್ಕೊಂಡು ಆಕಿಗೊಂದು ಕೆಲಸ ಕೊಟ್ಟೆ ನಾವು. ಅದೇ ಯಾಕೆ ಮುಂದೆ ಕೆಲಸ ತನ್ವಿ ತಿಂದರ ತಿನ್ನು. ಫುಲ್ ತಿನ್ಬಿಟ್ಟು ನನ್ನ ಜೊತೆ ಹೇಳ್ತೀನಿ. ಕೈ ಎಣ್ಣೆ ಹಾಕತ್ತಿ. ಎಣ್ಣೆ ಕೈಯಲ್ಲಿ ಮತ್ತೆ ಮೊದಲ ಇರಿಬಿ ಭಾಳ ಆಗುತ್ತ. ಸಾಕ ಅಕ್ಕ ಆಲ್ರೆಡಿ ಸ್ಟಾರ್ಟ್ ಆಗೈತಿ. ನೀವು ಸ್ಟಾರ್ಟ್ ವಿಡಿಯೋಗೋಸ್ಕರ ತಿಂತೀನಿ. ಇಲ್ಲ ಚಾನು ನೋಡ್ಕೊಳ್ತಿತ್ತು. ಒಂದಿನ ಡಿಸ್ಟ್ರಾಕ್ಟ್ ಆಗೋಳಕ್ಕೆ. ತಿನ್ನೋದು ಬಂದ್ರು ಡಿಸ್ಟ್ರಾಕ್ಟ್ ಆಗೋಳ. ತಿನ್ನೋದು ಬಂದರೆ ಎಲ್ಲದಕ್ಕೂ ಡಿಸ್ಟ್ರಾಕ್ಟ್. ತಿನ್ನೋದು ಇಂಪಾರ್ಟೆಂಟ್. ನೀವು ಇಂಥವೆಲ್ಲ ಬಾಕಿ ಹೋಗ್ಕಾಳ. ಹೆಲ್ದಿ ಫುಡ್ ಎಲ್ಲ ಹೋಗ್ಕಾಳ. ಎಲ್ಲಿ ಹೋಗ್ಬೇಕು? ಇಲ್ಲಿ ನಾಟಕ ಇದೆ ಅಂತೇಳಿ ಕೂದಿದಳು. ಹೇರ್ ಕಟ್ ಮಾಡಿಸಿದಾಳೆ. ಯಾವ್ದಾದ್ರು ಕಟ್ಟು? ಲೇಯರಾ? ಸ್ಟೆಪ್ ಎದಾರ? ಸ್ಟೆಪ್ಪನ? ಸ್ಟೆಪ್ಸ್ ಇಲ್ಲ ಅಲ್ಲಿ. ಯಾವ ಸ್ಟೆಪ್ಪ? ನಾಳೆಯತ್ತು ಸ್ಟೆಪ್. ಇಲ್ಲ ಅಟ್ಲ 10 ಸ್ಟೆಪ್ಸ್. ಯಾವಾಗ ನಡೆಸ್ತೀವ ಅವನಕ್ಕ ಮಜಾ ಬರುತ್ತೆ ಕಡ್ದಾಗ. ಚಾನು ನೋಡಲ್ ಪಾಪ. ನಂಗೇನು ತಿನ್ನೋದು ಬಂದ್ರೆ ಎಲ್ಲದಕ್ಕೂ ಡಿಸ್ಟ್ರಾಕ್ಟ್ ಆಗ್ತೇನೆ. ನೋಡಿದ್ರೆ ತಿಂತಾಳೋ ಇಲ್ಲ.
27 kg ಆಗ್ತೈತಿ. ಹೌದು ಅದೇನಿ 27 kg. ನೀ ಎಷ್ಟದಿ? 47. ಕಾರ್ತಿಕ್ ಅವನು 70 kg ಅದಾನ. 28. ಈಗ ನನ್ನ ತಂಗಿಗೆ ಸಡನ್ ಆಗಿ ಮಾವಿನಕಾಯಿ ತಿನ್ಬೇಕಂತ ಅನಿಸ್ಬಿಟ್ಟಿರೋದ್ರಿಂದ ಅವಳು ನಾವಿ. ಮಾವಿನಕಾಯಿ ಕಟ್ ಮಾಡಿ ಹೆಚ್ಚಿ ಉಪ್ಪು, ಖಾರ ಹುಳಿ. ಹಾಕೊಂಡು ತಿಂತಿದ್ದಾಳೆ. ಅದಕ್ಕೆ ಇವರು ಒಂದಿಬ್ರು ಬಾಯಿ ಬಿಟ್ಕೊಂಡು ತಿಂತಾರೆ. ಜಲ್ ಸೋರಿಸ್ಕೊಂಡು ತಿಂತಾರೆ ಇವ್ರು. ನಿಮ್ಗೂ ಬಾಯಲ್ಲಿ ನೀರು ಬರ್ತಿದ್ಯಾ? ಕೊರಿಯರ್ ಮಾಡಿ ಎಲ್ಲರಿಗೂ ಕೊರಿಯರ್ ಮಾಡೋಣ. ನೀವು ಹೋಗಿ ಕೊಟ್ಟು ಬರ್ತಾನೆ ಹೇಳ್ತೀನಿ. ಈ ಉಪ್ಪಿನಕಾಯಿ ಹಾಕಿದ್ರೆ ಬಾರಿ ಇರ್ತಾವೆ. ಅದಕ್ಕೆ ತಿನ್ಬೇಕು ಅನಿಸಿ ತಿನ್ನಿಸ್ತೀನಿ. ನಿಮಗೆ ಬೇಕಂದ್ರೆ ಐಟಿಗೆ ಬರ್ರಿ ಸಿಗ್ತೀವಿ. ಉಳಿದ ದಿನನ ಶೂಟ್ ಮಾಡೋದಕ್ಕೆ ಆಗಲಿಲ್ಲ. ಇಲ್ಲಿಗೆ ನಮ್ಮ ದಿನ ಮುಕ್ತಾಯ ಆಯಿತು. ಥ್ಯಾಂಕ್ ಯು ಸೋ ಮಚ್.